ಬಾಡಿಗಳು ಎಷ್ಟೊಂದು ಕೆಟ್ಟದಾಗಿ ಬರ್ನ್ ಆಗಿತ್ತು ಅಂದ್ರೆ ಅವುಗಳನ್ನ ಐಡೆಂಟಿಫೈ ಮಾಡೋದು ಕೂಡ ಕಷ್ಟ ಆಗಿತ್ತು ಅಂತ ಅಲ್ಲಿರುವಂತ ಲೋಕಲ್ಸ್ಗಳು ಹೇಳಿದ್ರು. ಆಪ್ತ ಮಿತ್ರರಲ್ಲಿ ಅವ್ರು ಮಾಡಿದಂಥ ನಾಗವಲ್ಲಿ ಪಾತ್ರ ಏನೋ ಅಫೆಕ್ಟ್ ಮಾಡಿತ್ತು. If you are a thorough professional, nothing is going to affect you. ಅವಳು ಬಂತು ವಾಪಸ್ ಹೋದಳು, ತಿರ್ಗಾ ಬಂದ್ಬಿಟ್ಟು ನೀನು ಸ್ವಲ್ಪ ಕುಂಕುಮ ಬೆಳಿಗ್ಗೆ 11 ಗಂಟೆಗೆ ಸೌಂದರ್ಯ ಅವರು ಬೆಂಗಳೂರಿನ ಜಕ್ಕೂರು ಏರ್ಪೋರ್ಟ್ ನಿಂದ ಒಂದು ಸಿಂಗಲ್ ಇಂಜಿನ್ 4 ಸೀಟರ್ ಸೆಸ್ನಾ 180 ಅನ್ನೋ ಏರ್ಕ್ರಾಫ್ಟ್ ನಲ್ಲಿ ತಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರು. ಟೇಕ್ ಆಫ್ ಆಗಿ ಸ್ವಲ್ಪ ದೂರ ಹೋದ್ಮೇಲೆ ಈ ಒಂದು ಏರ್ಕ್ರಾಫ್ಟ್ ತನ್ನ ಬ್ಯಾಲೆನ್ಸ್ ನ ಕಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತು. ಸೊ ವೆಸ್ಟ್ ಸೈಡ್ ತಿರುಗ್ತಾ ಈ ಒಂದು ಏರ್ಕ್ರಾಫ್ಟ್ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಹತ್ರ ನೋಸ್ ಡೌನ್ ಪೊಸಿಷನ್ ಅಲ್ಲಿ ಬಿದ್ದುಬಿಡ್ತು. ಸೊ ಇದರಿಂದಾಗಿ ಈ ಒಂದು ಏರ್ಕ್ರಾಫ್ಟ್ ಗೆ ಸಡನ್ ಆಗಿ ಬೆಂಕಿ ಹತ್ಕೊಳ್ತು. ಸೊ ಇಂಡಿಯಾದಲ್ಲಿರುವಂಥ ಫಿಲ್ಮ್ ಇಂಡಸ್ಟ್ರಿಗಳಲ್ಲಿ ಬಹಳ ಕಮ್ಮಿ ಹೀರೋಯಿನ್ಸ್ಗಳು ದೊಡ್ಡ ಲೆವೆಲಿನ ಹೆಸರುಗಳನ್ನ ಮಾಡಿದ್ದಾರೆ. ಯೂಶಲಿ ಇಲ್ಲಿನ ಸಿನಿಮಾಗಳಲ್ಲಿ ಹೀರೋಯಿನ್ಸ್ಗಳನ್ನ ಒಂದು ಐ ಕ್ಯಾಂಡಿಯಾಗಿ ಯೂಸ್ ಮಾಡ್ತಾರೆ ಹೊರತು ಯಾರು ಅವ್ರ ಆಕ್ಟಿಂಗಿಗೋಸ್ಕರ ಫಿಲ್ಮ್ ನಲ್ಲಿ ಕರ್ಕೊಳ್ಳಲ್ಲ. ಇಂಥ ಒಂದು ಇಂಡಸ್ಟ್ರಿಗಳಲ್ಲಿ ತಮ್ಮ ಅಮೇಜಿಂಗ್ ಆಕ್ಟಿಂಗ್ ನಿಂದ ಜನರಿಗೆ ತುಂಬಾನೇ ಇಷ್ಟ ಆದಂತ ಹೀರೋಯಿನ್ ಅಂದ್ರೆ ಅದು ಸೌಂದರ್ಯ ಅವರು. ಸೌಂದರ್ಯ ಅವರು ತಮ್ಮ ಹೆಸರಿಗೆ ತಕ್ಕಂತೆ ನೋಡೋಕೆ ತುಂಬಾನೇ ಸುಂದರವಾಗಿದ್ರು. Most beautiful actress that I've acted is Saundarya. She's so beautiful. I thought very innocent, very sweet, like a goddess. ನಚ್ಚಿನವಾರು ಸೌಂದರ್ಯ ಓನ್ಲಿ ಸೌಂದರ್ಯ ಆಪ್ಷನ್ ಆದ್ರೆ ಜನರು ಇವ್ರು ಮಾಡ್ತಿದ್ದಂತ ಅಮೇಜಿಂಗ್ ಆಕ್ಟಿಂಗ್ ನ ನೋಡಿ ಬಹಳ ಇಷ್ಟಪಟ್ರು. ಇನ್ನು ಇವ್ರು ಸಿನಿಮಾಗಳಲ್ಲಿ ತುಂಬಾನೇ ಡಿಗ್ನಿಫೈಡ್ ಆಗಿರುವಂತ ರೋಲ್ಸ್ ಗಳನ್ನ ಮಾಡ್ತಿದ್ರೆ ಹೊರತು ಯಾವುದೇ ಕೆಟ್ಟ ರೋಲ್ಸ್ ಗಳನ್ನ ಇವರು ಮಾಡ್ತಿರ್ಲಿಲ್ಲ. ಸೊ ಸೌತ್ ಇಂಡಿಯಾ ಮತ್ತೆ ನಾರ್ತ್ ಇಂಡಿಯಾದಲ್ಲಿರುವಂತ ಎಲ್ಲಾ ಇಂಡಸ್ಟ್ರಿಗಳಲ್ಲೂ ಸೌಂದರ್ಯ ಅವರು ಆಕ್ಟಿಂಗ್ ನ ಮಾಡಿದ್ರು. ಇವರು ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲು ಅನ್ನೋ ಪ್ಲೇಸ್ ನಲ್ಲಿ 1976 ಜುಲೈ 18ನೇ ತಾರೀಕು ಜನಿಸಿದ್ರು. ಆಕ್ಚುಲಿ ಸೌಂದರ್ಯ ಅವರ ನಿಜವಾದ ಹೆಸರು ಸೌಮ್ಯ ಸತ್ಯನಾರಾಯಣ ಅಂತ. ಸೊ ಸೌಮ್ಯ ಅವರು ಜನಿಸಿದ್ದು ನಾರ್ಮಲ್ ಫ್ಯಾಮಿಲಿಯಲ್ಲಿ ಅಲ್ಲ. ಯಾಕಂದ್ರೆ ಇವ್ರ ತಂದೆ ಆದಂತ KS ಸತ್ಯನಾರಾಯಣ ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಬ್ಬ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಆಗಿದ್ರು. ಸೊ ತಂದೆ ಅವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ರಿಂದ ಸೌಂದರ್ಯ ಅವರು ಚಿಕ್ಕ ವಯಸ್ಸಿಂದಾನೇ ಶೂಟಿಂಗ್ ಸ್ಪಾಟ್ ಗಳಿಗೆ ಹೋಗಿ ಆಕ್ಟರ್ಸ್ ಗಳು ಆಕ್ಟಿಂಗ್ ಮಾಡೋದನ್ನ ನೋಡ್ತಾ ಇದ್ರು. ಫಿಲ್ಮ್ ಇಂಡಸ್ಟ್ರಿ ಜೊತೆ ಇಷ್ಟೊಂದು ಕ್ಲೋಸ್ ಆಗಿ ಅಸೋಸಿಯೇಟ್ ಇದ್ರು ಕೂಡ ಸೌಂದರ್ಯ ಅವರಿಗೆ ಆಕ್ಟಿಂಗ್ ಮಾಡ್ಬೇಕಂತ ಒಂಚೂರು ಆಸೆ ಇರಲಿಲ್ಲ. ಆಕ್ಚುಲಿ ಅವರಿಗೆ ತಾವು ಡಾಕ್ಟರ್ ಆಗ್ಬೇಕಂತ ತುಂಬಾನೇ ಆಸೆ ಇತ್ತು. ಬಟ್ ಹಂಸಲೇಖ ಅವರು ಗಂಧರ್ವ ಅನ್ನೋ ಫಿಲ್ಮ್ ನ ತೆಗಿತಿದ್ರು. ಅದರಲ್ಲಿ ಆಕ್ಟಿಂಗ್ ಮಾಡೋಕೆ ಅಂತ ಸೌಂದರ್ಯ ಅವರನ್ನ ಅಪ್ರೋಚ್ ಮಾಡಿದ್ರು. ಈ ಫಿಲ್ಮಿಗೋಸ್ಕರ ಸೌಂದರ್ಯ ಅವರು ಕೇವಲ 10 ದಿನ ಶೂಟಿಂಗ್ ನ ಮಾಡಬೇಕಿತ್ತು. ಇದರಿಂದಾಗಿ ಅವರು ಫಿಲ್ಮ್ ನಲ್ಲಿ ಆಕ್ಟಿಂಗ್ ನ ಮಾಡೋಕೆ ಒಪ್ಕೊಂಡ್ರು. ಬಟ್ ಈ ಒಂದು ಫಿಲ್ಮ್ ರಿಲೀಸ್ ಆಗ್ತಿದ್ದಂಗೆ ಸೌಂದರ್ಯ ಅವರಿಗೆ ಬೇರೆ ಭಾಷೆಯ ಫಿಲ್ಮ್ಸ್ ಗಳ ಆಫರ್ಸ್ ಗಳು ಬಂದ್ವು. ಸೊ ಆಫರ್ ಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವರು ಫಿಲ್ಮ್ಸ್ ನಲ್ಲಿ ಆಕ್ಟ್ ಮಾಡ್ತಿದ್ರಿಂದ ಅವರಿಗೆ ಸ್ಟಡೀಸ್ ಮತ್ತೆ ಆಕ್ಟಿಂಗ್ ನಡುವೆ ಬ್ಯಾಲೆನ್ಸ್ ನ ಮಾಡೋದು ತುಂಬಾ ಕಷ್ಟ ಆಯಿತು. ಇದರಿಂದಾಗಿ ಅವರು ಒಂದು 8 ರಿಂದ 10 ತಿಂಗಳವರೆಗೂ ಕಾಲೇಜ್ ನ ಹೋಗಿ ಕಂಪ್ಲೀಟ್ ಆಗಿ ಡ್ರಾಪ್ ಔಟ್ ಆದ್ರು. ನೆಕ್ಸ್ಟ್ ಇವರು ಕಂಟಿನ್ಯೂಸ್ಲಿ 4 ಕನ್ನಡ ಫಿಲ್ಮ್ಸ್ ಗಳನ್ನ ಮಾಡಿದ್ರು. ಇವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ಇವರು ಮಾಡ್ತಿದ್ದಂತ ಆಕ್ಟಿಂಗ್ ನ ನೋಡಿ ಇವರಿಗೆ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದನೂ ಆಫರ್ಸ್ ಗಳು ಬಂದವು. ಸೊ ಮನವರಾಳ ಪೆಲ್ಲಿ ಅನ್ನೋ ಒಂದು ಫಿಲ್ಮ್ ನಲ್ಲಿ ಇವರಿಗೆ ಆಕ್ಟಿಂಗ್ ಮಾಡೋಕೆ ಚಾನ್ಸ್ ಸಿಕ್ತು. ಸೊ ಈ ಒಂದು ಫಿಲ್ಮ್ ನಲ್ಲಿ ಇವರು ಪ್ಲೇ ಮಾಡಿದಂತ ಕ್ಯಾರೆಕ್ಟರ್ ಹೆಸರು ಸೌಂದರ್ಯ ಅಂತ. ಸೊ ಇವರು ಪ್ಲೇ ಮಾಡಿದಂತ ಕ್ಯಾರೆಕ್ಟರ್ ಜನರಿಗೆ ತುಂಬಾನೇ ಇಷ್ಟ ಆಗಿದ್ರಿಂದ ಇವ್ರನ್ನ ರಿಯಲ್ ಲೈಫ್ ನಲ್ಲೂ ಕೂಡ ಜನರು ಸೌಂದರ್ಯ ಅಂತಾನೆ ಕರೆಯಕ್ ಸ್ಟಾರ್ಟ್ ಮಾಡಿದ್ರು. ಇದರಿಂದಾಗಿ ಇಷ್ಟು ದಿನ ಸೌಮ್ಯ ಆಗಿದ್ದಂತ ಒಂದು ಹುಡುಗಿ ಈಗ ಸೌಂದರ್ಯ ಆದ್ಲು. ಸೊ ಒಂದೇ ವರ್ಷದಲ್ಲಿ ಇವರು ಬರೋಬ್ಬರಿ 9 ತೆಲುಗು ಫಿಲ್ಮ್ಸ್ ಗಳಲ್ಲಿ ಆಕ್ಟಿಂಗ್ ನ ಮಾಡಿದ್ರು. ಇದೇ ವರ್ಷ ತಮಿಳಿನಲ್ಲಿ ಇವರು ಪೊನ್ನು ಮನಿ ಅನ್ನೋ ಒಂದು ಫಿಲ್ಮ್ ನಲ್ಲಿ ಡೆಬ್ಯೂ ನ ಮಾಡಿದ್ರು. ಈ ಫಿಲ್ಮ್ ನಲ್ಲಿ ಸೌಂದರ್ಯ ಅವರು ಒಂದು ಮೆಂಟಲಿ ಚಾಲೆಂಜ್ ಆಗಿರುವಂತ ಹುಡುಗಿಯ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ರು. ಇದರಲ್ಲಿ ಇವರು ಮಾಡಿದಂತ ಅಮೇಜಿಂಗ್ ಆಕ್ಟಿಂಗ್ ನ ನೋಡಿ ಜನರು ಇವ್ರನ್ನ ತುಂಬಾನೇ ಅಪ್ರಿಶಿಯೇಟ್ ಮಾಡಿದ್ರು. ಬಟ್ ಸೌಂದರ್ಯ ಅವರು ಹೀರೋಯಿನ್ ನಿಂದ ಸೂಪರ್ ಸ್ಟಾರ್ ಆಗಿದ್ದು 1994ರಲ್ಲಿ ರಿಲೀಸ್ ಆದಂತ ಹಲೋ ಬ್ರದರ್ ಅನ್ನೋ ಒಂದು ಸಿನಿಮಾದಿಂದ. ಯಾಕಂದ್ರೆ ಈ ಒಂದು ಫಿಲ್ಮ್ ಸೂಪರ್ ಹಿಟ್ ಆಗಿ ಸೌಂದರ್ಯ ಅವ್ರನ್ನ ದೊಡ್ಡ ಸೂಪರ್ ಸ್ಟಾರ್ ಆಗಿ ಎಸ್ಟಾಬ್ಲಿಷ್ ಮಾಡ್ತು. ನೆಕ್ಸ್ಟ್ ಸೌಂದರ್ಯ ಅವರು ಕಂಟಿನ್ಯೂಸ್ಲಿ ಫಿಲ್ಮ್ಸ್ ಗಳನ್ನ ಮಾಡ್ತಾನೆ ಹೋದ್ರು. 1995ರಿಂದ 99 ತನಕ ಸೌಂದರ್ಯ ಅವರ ಗೋಲ್ಡನ್ ಪೀರಿಯಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಟೈಮ್ ಪೀರಿಯಡ್ ನಲ್ಲಿ ಇವ್ರು ಮಾಡಿದಂತ ಎಲ್ಲಾ ಫಿಲ್ಮ್ಸ್ ಗಳು ಸೂಪರ್ ಹಿಟ್ ಆದವು. ಇದರಿಂದಾಗಿ ಇಂಡಸ್ಟ್ರಿಯಲ್ಲಿ ಇರೋರೆಲ್ಲರೂ ಇವ್ರನ್ನ ಗೋಲ್ಡನ್ ಹ್ಯಾಂಡ್ ಅಂತ ಕರೆಯಕ್ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಇವರು ಸೆಲೆಕ್ಟ್ ಮಾಡ್ತಿದ್ದಂತ ಫಿಲ್ಮ್ಸ್ ಗಳು ಬಾಕ್ಸ್ ಆಫೀಸ್ ಅಲ್ಲಿ ಸೂಪರ್ ಹಿಟ್ ಆಗ್ತಿದ್ವು. ಇನ್ನು ಯಾವ್ದಾದ್ರು ಒಂದು ಫಿಲ್ಮ್ ನಲ್ಲಿ ಡಿಗ್ನಿಫೈಡ್ ಫೀಮೇಲ್ ರೋಲ್ ಇದೆ ಅಂದ್ರೆ ಎಲ್ಲರೂ ತಲೆಗೂ ಫಸ್ಟ್ ಬರ್ತಿದ್ದಂತ ಹೆಸರೇ ಸೌಂದರ್ಯ ಅವ್ರದ್ದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ 1996ರಲ್ಲಿ ರಿಲೀಸ್ ಆದಂತ ಪವಿತ್ರ ಬಂಧಂ ಅನ್ನೋ ಫಿಲ್ಮ್. ಇದರಲ್ಲಿ ಸೌಂದರ್ಯ ಅವರು ಮಾಡಿದಂತ ಅಮೇಜಿಂಗ್ ಆಕ್ಟಿಂಗ್ ನ ನೋಡಿ ಇವರಿಗೆ ನಂದಿ ಅವಾರ್ಡ್ ನ ಕೊಟ್ರು. ಇನ್ನು ಈ ಫಿಲ್ಮ್ ನ ಇಂಪ್ಯಾಕ್ಟ್ ಎಷ್ಟು ದೊಡ್ಡ ಲೆವೆಲ್ಗೆ ಇತ್ತು ಅಂದ್ರೆ ಈ ಫಿಲ್ಮ್ 6 ಭಾಷೆಗಳಿಗೆ ರೀಮೇಕ್ ಕೂಡ ಆಯ್ತು. ಇನ್ನು ತೆಲುಗು ಹೀರೋ ಆದಂತ ವೆಂಕಟೇಶ್ ಅವ್ರ ಜೊತೆ ಇವರು ಬರೋಬ್ಬರಿ 7 ಫಿಲ್ಮ್ಸ್ ಗಳನ್ನ ಮಾಡಿದ್ರು. ಜನರಿಗೆ ಇವರಿಬ್ರು ಜೋಡಿ ತುಂಬಾನೇ ಇಷ್ಟ ಆಯ್ತು. ಸೊ 1999ರಲ್ಲಿ ಸೌಂದರ್ಯ ಅವರು ಸೂರ್ಯವಂಶಂ ಅನ್ನೋ ಹಿಂದಿ ಫಿಲ್ಮ್ ನಲ್ಲಿ ಡೆಬ್ಯೂ ನ ಮಾಡಿದ್ರು. ಆಕ್ಚುಲಿ ಈ ಫಿಲ್ಮ್ ಬಾಕ್ಸ್ ಆಫೀಸ್ ನಲ್ಲಿ ಫ್ಲಾಪ್ ಆಗಿದ್ರು ಕೂಡ ಟಿವಿಲಿ ತುಂಬಾನೇ ದೊಡ್ಡ ಹಿಟ್ ಆಯ್ತು. ಇನ್ನು 2000 ಇಂದ 2003 ತನಕ ಸೌಂದರ್ಯ ಅವರು ಸೌತ್ ಫಿಲ್ಮ್ ಇಂಡಸ್ಟ್ರಿಗಳಲ್ಲಿ ತುಂಬಾನೇ ಫಿಲ್ಮ್ಸ್ ಗಳನ್ನ ಮಾಡ್ತಾನೆ ಹೋದ್ರು. ಇಲ್ಲಿ ಇವರು ದ್ವೀಪ ಅನ್ನೋ ಒಂದು ಕನ್ನಡ
ಫಿಲ್ಮ್ ನ ಕೂಡ ಪ್ರೊಡ್ಯೂಸ್ ಮಾಡಿದ್ರು. ಈ ಫಿಲ್ಮ್ ಕಮರ್ಷಿಯಲ್ ಫಿಲ್ಮ್ ಆಗಿರಲಿಲ್ಲ, ಇದೊಂದು ಕಂಟೆಂಟ್ ಡ್ರಿವನ್ ಮತ್ತೆ ಸ್ಟೋರಿ ಓರಿಯೆಂಟೆಡ್ ಫಿಲ್ಮ್ ಆಗಿತ್ತು. ಈ ಫಿಲ್ಮ್ ನಲ್ಲಿ ಸೌಂದರ್ಯ ಅವರು ಬಹಳ ಅದ್ಭುತವಾಗಿ ಆಕ್ಟಿಂಗ್ ನ ಮಾಡಿದ್ರು. ಇದರಿಂದಾಗಿ ಇವರಿಗೆ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಮತ್ತೆ ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ತು. ಫಿಲ್ಮ್ ಇಂಡಸ್ಟ್ರಿಲಿ ಇಷ್ಟೆಲ್ಲ ಅಚೀವ್ಮೆಂಟ್ ಗಳನ್ನ ಮಾಡಿದ್ರು ಕೂಡ ರಿಯಲ್ ಲೈಫ್ ನಲ್ಲಿ ಸೌಂದರ್ಯ ಅವರು ತುಂಬಾನೇ ಸಿಂಪಲ್ ಆಗಿ ಬದುಕ್ತಿದ್ರು. ಅವರು ಜನರ ಜೊತೆ ತುಂಬಾನೇ ಪೊಲೈಟ್ ಆಗಿ ಮಾತಾಡ್ತಿದ್ರು ಮತ್ತೆ ರಿಯಲ್ ಲೈಫ್ ನಲ್ಲಿ ತುಂಬಾನೇ ಹಂಬಲ್ ಇದ್ರು ಮತ್ತೆ ಬಹಳ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರುವಂತ ಒಂದು ಮಹಿಳೆ ಆಗಿದ್ರು. ಇನ್ನು ಅವರು ತಮ್ಮ ಬ್ರದರ್ ಅಮರ್ನಾಥ್ ಜೊತೆ ತುಂಬಾನೇ ಕ್ಲೋಸ್ ಇದ್ರು. ಸೌಂದರ್ಯ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಇಂದ ಹಿಡಿದು ಪ್ರೊಡ್ಯೂಸರ್ಸ್ ಗಳಿಗೆ ಡೇಟ್ ಕೊಡೋ ತನಕ ಎಲ್ಲದನ್ನು ಅಮರ್ನಾಥ್ ಅವರೇ ಮ್ಯಾನೇಜ್ ಮಾಡ್ತಿದ್ರು. ನೆಕ್ಸ್ಟ್ ಸೌಂದರ್ಯ ಅವರು GS ರಘು ಅನ್ನೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ನ ಮದುವೆ ಆದ್ರು. ಆಕ್ಚುಲಿ ರಘು ಅವರು ಸೌಂದರ್ಯ ಅವರ ಚೈಲ್ಡ್ಹುಡ್ ಫ್ರೆಂಡ್ ಆಗಿದ್ರು. ಸೊ ಫಿಲಿಮ್ಸ್ ಗಳ ಜೊತೆ ತುಂಬಾನೇ ಸೋಷಿಯಲ್ ವರ್ಕ್ ಗಳನ್ನ ಕೂಡ ಸೌಂದರ್ಯ ಅವರು ಅವಾಗ ಮಾಡ್ತಾನೆ ಇದ್ರು. ಸೊ ಆಂಧ್ರ ಪ್ರದೇಶದಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಮತ್ತೆ ಚಿಕ್ಕ ಮಕ್ಕಳಿಗೆ ಹೆಲ್ಪ್ ಮಾಡ್ಬೇಕಂತ ಸೌಂದರ್ಯ ಅವರಿಗೆ ತುಂಬಾನೇ ಆಸೆ ಇತ್ತು. ಸೊ ಜನರಿಗೆ ಹೆಲ್ಪ್ ಮಾಡಕ್ಕೋಸ್ಕರ ನಾನು ಪೊಲಿಟಿಕ್ಸ್ ಗೆ ಬರ್ಬೇಕಂತ ಸೌಂದರ್ಯ ಅವರು ಡಿಸೈಡ್ ಮಾಡಿದ್ರು. ಇದರಿಂದಾಗಿ 2004ರಲ್ಲಿ ಅವರು ಬಿಜೆಪಿನ ಜಾಯಿನ್ ಆದ್ರು. ನೆಕ್ಸ್ಟ್ ಇವರು 2004ರಲ್ಲಿ ಮಾಡಿದಂತ ಆಪ್ತ ಮಿತ್ರ ಫಿಲ್ಮು ಕರ್ನಾಟಕದಲ್ಲಿ ಎಂತ ದೊಡ್ಡ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡ್ತಂತ ನಾನು ನಿಮಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಸೊ ಸೌಂದರ್ಯ ಅವರು ಫಿಲಿಮ್ಸ್ ಮತ್ತೆ ಪೊಲಿಟಿಕ್ಸ್ ನಡುವೆ ತುಂಬಾನೇ ಬಿಸಿ ಆಗಿದ್ರು. 2004 ಏಪ್ರಿಲ್ 17ನೇ ತಾರೀಕು ಅಮರ್ನಾಥ್ ಮತ್ತೆ ಸೌಂದರ್ಯ ಅವರು ಆಂಧ್ರ ಪ್ರದೇಶದಲ್ಲಿರುವಂತಹ ಒಂದು ಎಲೆಕ್ಷನ್ ಕ್ಯಾಂಪೇನ್ಗೆ ಹೋಗ್ಬೇಕಿತ್ತು. ಇದರಿಂದಾಗಿ ಬೆಳಗ್ಗೆ 11 ಗಂಟೆಗೆ ಸೌಂದರ್ಯ ಅವರು ಬೆಂಗಳೂರಿನ ಜಕ್ಕೂರು ಏರ್ಪೋರ್ಟ್ ನಿಂದ ಸೆಸ್ನಾ 180 ಅನ್ನೋ ಒಂದು ಏರ್ ಕ್ರಾಫ್ಟ್ ನಲ್ಲಿ ತಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರು. ಈ ಒಂದು ಏರ್ ಕ್ರಾಫ್ಟ್ ಸ್ವಲ್ಪ ದೂರ ಹೋದ್ಮೇಲೆ ತನ್ನ ಬ್ಯಾಲೆನ್ಸ್ ನ ಕಳ್ಕೊಂಡ್ಬಿಡ್ತು. ಸೊ ವೆಸ್ಟ್ ಸೈಡ್ ಗೆ ಹೋಗ್ತಿರ್ಬೇಕಾದ್ರೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಕ್ಯಾಂಪಸ್ ಹತ್ರ ಈ ಒಂದು ಏರ್ ಕ್ರಾಫ್ಟ್ ನೋಸ್ ಡೌನ್ ಪೊಸಿಷನ್ ಅಲ್ಲಿ ಬಂದು ನೆಲಕ್ಕೆ ಬಿದ್ದ್ಬಿಡ್ತು. ಸೊ ಬೀಳ್ತಿದ್ದಂಗೆ ಈ ಒಂದು ಏರ್ ಕ್ರಾಫ್ಟ್ ಗೆ ಸಡನ್ ಆಗಿ ಬೆಂಕಿ ಹತ್ಕೊಳ್ತು. ಸೊ ಇದರಲ್ಲಿ ತುಂಬಾನೇ ಫ್ಯೂಯಲ್ ಇದ್ದಿದ್ರಿಂದ ಬೆಂಕಿ ತುಂಬಾನೇ ಜೋರಾಗಿ ಏರ್ ಕ್ರಾಫ್ಟ್ ನ ಬರ್ನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತು. ಇದರಿಂದಾಗಿ ಒಳಗಡೆ ಇದ್ದಂತ ಸೌಂದರ್ಯ ಅವರು, ಅಮರ್ನಾಥ್ ಅವರು, ಬಿಜೆಪಿ ವರ್ಕರ್ ರಮೇಶ್ ಮತ್ತೆ ಪೈಲಟ್ ಆದಂತ ಜೋಯ್ ಫಿಲಿಪ್ಸ್ ಅವರು ಕೂಡ ಸ್ಪಾಟ್ ಅಲ್ಲೇ ತೀರ್ಕೊಂಡ್ಬಿಟ್ರು. ಬಾಡಿಗಳು ಎಷ್ಟೊಂದು ಕೆಟ್ಟದಾಗಿ ಬರ್ನ್ ಆಗಿತ್ತಂದ್ರೆ ಅವುಗಳನ್ನ ಐಡೆಂಟಿಫೈ ಮಾಡೋದು ಕೂಡ ಕಷ್ಟ ಆಗಿತ್ತು ಅಂತ ಅಲ್ಲಿರುವಂತ ಲೋಕಲ್ಸ್ ಗಳು ಹೇಳಿದ್ರು. ಸೊ ಈ ರೀತಿ ಕೇವಲ 27ನೇ ವಯಸ್ಸಿನಲ್ಲಿ ಸೌಂದರ್ಯ ಅವರು ತೀರ್ಕೊಂಡ್ಬಿಟ್ರು. ಈ ಒಂದು ಇನ್ಸಿಡೆಂಟ್ ಇಂದಾಗಿ ಸೌಂದರ್ಯ ಅವರ ತಾಯಿ ಆದಂತ ಮಂಜುಳಾ ಅವರು ತುಂಬಾನೇ ದುಃಖ ಪಟ್ರು. ಯಾಕಂದ್ರೆ ತಾವು ತಮ್ಮ 2 ಮಕ್ಕಳುಗಳನ್ನ ಕಳ್ಕೊಂಡಿದ್ರು. ಇನ್ನು ಸೌಂದರ್ಯ ಅವರ ಸಿಸ್ಟರ್ ಇನ್ ಲಾ ಆಗಿರೋಂತ ನಿರ್ಮಲಾ ಅವರು ಈ ಒಂದು ಇನ್ಸಿಡೆಂಟ್ ಆಗಿದ್ದ ದಿನ ಸೌಂದರ್ಯ ಅವರು ಬಹಳ ಅನ್ಯೂಶುವಲ್ ಆಗಿ ಬಿಹೇವ್ ಮಾಡ್ತಿದ್ರಂತ ಸ್ಟೇಟ್ಮೆಂಟ್ ನ ಕೊಟ್ರು. ಅವತ್ತು ಅವಳು ಬಂತು, ವಾಪಸ್ ಹೋದಳು, ತಿರ್ಗಾ ಬಂದ್ಬಿಟ್ಟು ನೀವು ಸ್ವಲ್ಪ ಕುಂಕುಮ ಕೊಡು ಅಂತ ಕುಂಕುಮ ಕೇಳಿದ್ಲು. ಅವಳು ಅಂತ ಅಭ್ಯಾಸ ಏನೂ ಇಲ್ಲ, ದಿನ ಏನೋ ಹೋಗೋ ಕುಂಕುಮ ಇಟ್ಕೊಂಡು ಹೋಗೋದು ಏನೂ ಇಲ್ಲ. ಫಸ್ಟ್ ಟೈಮ್ ಶಿ ಆಸ್ಟ್, ಈ ಕೇಮ್ ಬ್ಯಾಕ್ ಆ್ಯಂಡ್ ಈ ಜಸ್ಟ್ ಅಗ್ ಮೀ ಆ್ಯಂಡ್ ಕಿಸ್ ಮೀ, ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋದು. ಹಾಲಲ್ಲೇನೆ ಎವ್ರಿವನ್ ಅರ್ಥ. ಇನ್ನು ಸೌಂದರ್ಯ ಅವರ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಬಹಳಷ್ಟು ಜನ ಕಾನ್ಸ್ಪಿರಸಿ ಥಿಯರೀಸ್ ಗಳನ್ನು ಮಾಡಿದ್ದಾರೆ. ಸೌಂದರ್ಯ ಅವರು ಪೊಲಿಟಿಕ್ಸ್ ಗೆ ಜಾಯಿನ್ ಆಗಿದ್ದು ಇಂಡಸ್ಟ್ರಿಯಲ್ಲಿ ಇರೋರಿಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಅವರು ಪ್ಲಾನ್ ಮಾಡಿ ಆಕ್ಸಿಡೆಂಟ್ ನ ಮಾಡಿಸಿದ್ರು ಅಂತ ಕೆಲವೊಂದಷ್ಟು ಜನ ಹೇಳ್ತಾರೆ. ಇನ್ನು ಕೆಲವು ಜನ ಸೌಂದರ್ಯ ಅವರು ಆಪ್ತ ಮಿತ್ರ ಫಿಲ್ಮ್ ನಲ್ಲಿ ನಾಗವಲ್ಲಿ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ಕೆ ಆ ಒಂದು ದೆವ್ವನೇ ಇವ್ರನ್ನ ಸಾಯಿಸ್ತು ಅಂತ ಹೇಳ್ತಾರೆ. ಇನ್ನು 2025 ಮಾರ್ಚ್ 10ನೇ ತಾರೀಕು ಸಡನ್ ಆಗಿ ಒಂದು ವ್ಯಕ್ತಿ ಬಂದು ಸೌಂದರ್ಯ ಅವರ ಆಕ್ಸಿಡೆಂಟ್ ಗೆ ತೆಲುಗು ಆಕ್ಟರ್ ಮೋಹನ್ ಬಾಬುನೇ ಕಾರಣ ಅಂತ ಕಂಪ್ಲೇಂಟ್ ನ ಮಾಡಿದ್ರು. ಆಕ್ಚುಲಿ ಸೌಂದರ್ಯ ಅವರು ಆಂಧ್ರ ಪ್ರದೇಶದಲ್ಲಿ ಒಂದು ಪ್ರಾಪರ್ಟಿನ ತಗೊಂಡಿದ್ರಂತೆ. ಅದನ್ನ ನನಗೆ ಮಾರುವಂತ ಮೋಹನ್ ಬಾಬು ಅವರು ಕೇಳಿದಾಗ ಸೌಂದರ್ಯ ಅವರು ಒಪ್ಕೊಳ್ಳಲ್ಲ. ಇದರಿಂದಾಗಿ ಮೋಹನ್ ಬಾಬು ಅವರೇ ಇವರಿಗೆ ಆಕ್ಸಿಡೆಂಟ್ ನ ಮಾಡಿಸಿರು ಅಂತ ಈ ಒಂದು ವ್ಯಕ್ತಿ ಅಲಿಗೇಷನ್ಸ್ ಗಳನ್ನ ಮಾಡಿದ. ಆದ್ರೆ ರಿಯಾಲಿಟಿಲಿ ಸೌಂದರ್ಯ ಮತ್ತೆ ಮೋಹನ್ ಬಾಬು ನಡುವೆ ತುಂಬಾನೇ ಒಳ್ಳೆ ಸಂಬಂಧ ಇತ್ತು. ಫೈನಲಿ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆದಾಗ ಫ್ಲೈಟ್ ಅಲ್ಲಿ ಆದಂತ ಒಂದು ಟೆಕ್ನಿಕಲ್ ಎರರ್ ಇಂದಾಗಿ ಈ ಒಂದು ಆಕ್ಸಿಡೆಂಟ್ ಆಯ್ತಂತ ಕ್ಲಿಯರ್ ಆಗಿ ಗೊತ್ತಾಯ್ತು. ಇದರಿಂದಾಗಿ ಜನರು ಹಬ್ಸಿದಂತ ಈ ಒಂದು ರೂಮರ್ಸ್ ಗಳೆಲ್ಲ ಸುಳ್ಳು ಅಂತ ಪ್ರೂವ್ ಆಯ್ತು. ಸೊ ಸೌಂದರ್ಯ ಅವರು ತುಂಬಾನೇ ಟ್ಯಾಲೆಂಟೆಡ್ ಮತ್ತೆ ಹಾರ್ಡ್ ವರ್ಕ್ ಮಾಡ್ತಿದ್ದಂತ ಆಕ್ಟ್ರೆಸ್ ಆಗಿದ್ರು. ಸೊ ಅವರ ಒಂದು ಅಮೇಜಿಂಗ್ ಆಕ್ಟಿಂಗ್ ನ ನೋಡಿ ಲಕ್ಷಾಂತರ ಜನರು ಅವರಿಗೆ ಫ್ಯಾನ್ಸ್ ಆದ್ರು. ಮತ್ತೆ ಆ ಫ್ಯಾನ್ಸ್ ಗಳು ಇವತ್ತಿಗೂ ಸೌಂದರ್ಯ ಅವ್ರನ್ನ ತುಂಬಾನೇ ಇಷ್ಟಪಡ್ತಾರೆ. ಬರೀ 11ನೇ ವರ್ಷದಲ್ಲಿ 100ಕ್ಕಿಂತ ಹೆಚ್ಚು ಫಿಲ್ಮ್ಸ್ ಗಳನ್ನ ಅವರು 5 ಭಾಷೆಗಳಲ್ಲಿ ಮಾಡಿದ್ರು. ಆಮೇಲೆ 12 ಸಲ ಅವರು ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ನು ಗೆದ್ರು. ಅದರಲ್ಲಿ 3 ನಂದಿ ಅವಾರ್ಡ್ಸ್ ಮತ್ತೆ 6 ಫಿಲ್ಮ್ ಫೇರ್ ಅವಾರ್ಡ್ಸ್ ಗಳು ಇದ್ವು. ಸೊ ತುಂಬಾ ಸಣ್ಣ ಟೈಮ್ ಅಲ್ಲಿ ಇಷ್ಟೊಂದು ಅಚೀವ್ಮೆಂಟ್ ಗಳನ್ನ ಮಾಡಿರುವಂತ ಸೌಂದರ್ಯ ಅವ್ರನ್ನ ಜನರು ಇವತ್ತಿಗೂ ರೆಸ್ಪೆಕ್ಟ್ ಮಾಡ್ತಾರೆ. ಇನ್ನು ಚಿಕ್ಕ ಮಕ್ಕಳ ಎಜುಕೇಶನ್ ಗಾಗಿ ಸೌಂದರ್ಯ ಅವರು 3 ಸ್ಕೂಲ್ಸ್ ಗಳನ್ನ ಓಪನ್ ಮಾಡಿದ್ರು. ಆಮೇಲೆ ಸೌಂದರ್ಯ ಅವರ ಹೆಸರಿನಲ್ಲಿ ಅಮರ್ ಸೌಂದರ್ಯ ಫೌಂಡೇಶನ್ ಅವರು ಇವತ್ತಿಗೂ ಸೋಷಿಯಲ್ ವರ್ಕ್ ಗಳನ್ನ ಮಾಡ್ತಾನೆ ಇದ್ದಾರೆ. ಅಮರ್ ಮತ್ತೆ ಸೌಂದರ್ಯ, ಅದಕ್ಕೆ ಅವ್ರ ಹೆಸರು 2 ಸೇರಿಸಿ ಮಾಡಿದ್ದನು ಅದಕ್ಕೇನೆ. ಅಮರ ಸೌಂದರ್ಯ ಫೌಂಡೇಶನ್ ಅಂತ ಮಾಡಿದ್ದನು ಅವ್ರು ಎಲ್ಲೂ ಬೇರೆ ಹಾಗಿಲ್ಲ. ಅವರಿಬ್ರು ಏನೇ ನಾವು ಮಾಡಿದ್ರೇನು ಅವರಿಬ್ರ ಹೆಸರಲ್ಲೇ ಹಾಕ್ಬೇಕು ಅಂತ. ಸೊ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಸೌಂದರ್ಯ ಅವ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ನೋಡು, ನಿನ್ನ ಗಂಗಾ
ನಾಗವಲ್ಲಿ ಆಗಿರೋದನ್ನ ನೋಡು.